ಕ್ಯಾನ್ಸರ್ ಅಂತ ಹೇಳಿದ್ರೆ ಇವಾಗ ಕೆಮ್ಮು ಜ್ವರ ಬಂದಂಗಿರುತ್ತಷ್ಟೆ. ಇವಾಗ ಎಲ್ಲನೂ ಇದಾಗಿದೆ ಸರ್. ಡಿಫ್ರೆಂಟ್ ಟ್ರೆಂಡ್ಸ್ ಬರ್ತಾ ಇರುತ್ತೆ. ಇವಾಗ ನಾಟ್ ದ ಸೇಮ್ ಮೆಡಿಸಿನ್ ವಾಟ್ ಐ ವಾಸ್ ಟೇಕಿಂಗ್ ಇನ್ 95 ಐ ವಿಲ್ ಹ್ಯಾವ್ ಟು ಬಿ ಟೇಕಿಂಗ್ ಇನ್ 2020 or 15. There are changes because science has advanced so much, isn't it? So, and the new treatments are available. ಬಟ್ ನಿಯತ್ತು ಸರ್, ಏನಿದ್ರು ನಿಯತ್ತು ಒಳ್ಳೇದು ಇಟ್ಕೋಬೇಕು. ಯಾರಿಗೂ ಸಹ ಒಳ್ಳೇದಾಗತ್ತೆ ಅಂತ ನೀವು ಅಂದರೆ ಒಳ್ಳೇದಾಗತ್ತೆ. ಕೆಟ್ಟನ್ನ ಬಯಸಿದವನಿಗೆ ಏನೂ ಸಿಗೋದಿಲ್ಲ. ಕೊನೆಯಲ್ಲಿ ಒಂದು ಕಲ್ಲೇ ಸಿಗೋದು, ಏನೂ ಸಿಗೋದಿಲ್ಲ. ಅಯ್ಯೋ ಏನು ಬಂತು, ಎಲ್ಲ ತಗೊಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಬೇರೆ ಕಾಯಿಲೆ ಬಂದಂಗೆ ಈ ಕಾಯಿಲೆನೂ ಬಂದಿದೆ, ಅದನ್ನು ದೇವರು ವಾಸಿ ಮಾಡ್ತಾನೆ. ನನ್ನ ಹೆಸರು ಅಸ್ಮಾ ರಾಜಿಕಾ ಅಂತ. ನಾನು ಮೈಸೂರು ಕರ್ನಾಟಕದಲ್ಲೇ ನಾನು ಹುಟ್ಟಿದ್ದು. ಸೊ ಸ್ಕೂಲಿಂಗೆಲ್ಲ ನಂದಿಲ್ಲಿ ಬೆಂಗಳೂರಲ್ಲೇ. ಐ ಸ್ಟಡಿಡ್ ಇನ್ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್. ಕಾಲೇಜ್ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಮಾಡಿದೆ. ಬಿ ಎಡ್ ನಮ್ಮ ಬಿ ಎಡ್ ಕಾಲೇಜು ಮಲ್ಲೇಶ್ವರಮಲ್ಲಿ, ಅಲ್ಲಿ ನಾನು ಬಿ ಎಡನ್ನ ನಾನು ಮಾಡಿದೆ. ಆ್ಯಂಡ್ MA ಐ ಡಿಡ್ ಎಕ್ಸ್ಟರ್ನಲ್. ಸೊ ಐ ಆಮ್ ಎನ್ MA B.Ed. And I worked for nearly more than 31 years as a teacher in Kumara Park High School. I retired as a headmistress. HM ಆಗಿ ನಾನು ರಿಟೈರ್ ಆದೆ ಅದೇ ಸ್ಕೂಲಿಂದ. And I've been continuing. ಇದು ಇವಾಗ ಇದು ದಿಸ್ ಪರ್ಟಿಕ್ಯುಲರ್ ಡಿಸೀಸ್ ಅಂಥೇಳಿ, ಪರ್ಟಿಕ್ಯುಲರ್ ಇದನ್ನು ನಮ್ಮ ಒಬ್ಬರು ಆಂಟಿ ತುಂಬ ಫಾರ್ ರಿಲೇಟಿವ್ ಇದ್ದರು. ಅವ್ರಿಗೆ ಇದೇ ಬ್ರೆಸ್ಟ್ ಕ್ಯಾನ್ಸರ್ ಆಗಿತ್ತು. ನಮಗೆ ಅಷ್ಟು ಇದಾಗಿರಲಿಲ್ಲ, ತಿಳುವಳಿಕೆ ಇರಲಿಲ್ಲ ಅದ್ರ ಬಗ್ಗೆ ಅಷ್ಟೆಲ್ಲ. ಫೈನಲಿ ಶಿ ಪಾಸ್ಡ್ ಅವೇ. ಆ ಸಮಯದಲ್ಲಿ ನನಗೂ ಒಂದು ಸ್ಮಾಲ್ ಲಂಪ್ ಇತ್ತು. ಬಟ್ ನಾನು ಅದನ್ನು ತೋರಿಸ್ಬೇಕೋ ಇಲ್ವೋ, ಯಾರಿಗೆ ಹೇಳೋದು ಅಂದ್ಬಿಟ್ಟು ನನಗೆ ಐ ವಾಸ್ ಇನ್ 2 minds. ಯಾರಿಗೆ ಹೇಳೋದು ಬಿಡೋದು, ಇದೆಯಲ್ಲ ಅವ್ರಿಗೂ ಅದೇ ಥರ ಇತ್ತು, ಇವಾಗ ನಾನೇನು ಮಾಡಲಿ, ವಾಟ್ ಶಾಲ್ ಐ ಡೂ ಅಂತ. ದೆನ್ ಐ ಕನ್ಫೈಡೆಡ್ ಇನ್ ಮೈ ಸಿಸ್ಟರ್. ನನ್ನ ತಂಗಿನ ನಾ ಹೇಳಿದೆ. ಆಮೇಲೆ ಅವಳು ನಮ್ಮ ಒಬ್ಬ ಫ್ಯಾಮ್ಲಿ ಫಿಸಿಷಿಯನ್ ಇದ್ದರು ಆ ಕಾಲದಲ್ಲಿ, ಅವ್ರ ಹತ್ರ ಕರ್ಕೊಂಡು ಹೋದ್ಲು. ಆಮೇಲೆ ಅವ್ರು ನೋಡಿದ ತಕ್ಷಣವೇ ಇಟ್ಸ್ ಬೆಟರ್ ಇಫ್ ಯು ಕನ್ಸಲ್ಟ್ ಎನ್ ಆನ್ಕಾಲಜಿಸ್ಟ್ ಅಂತ ಹೇಳಿದರು. ಬಟ್ ಯಾವ ಆನ್ಕಾಲಜಿ ಆ ಕಾಲದಲ್ಲಿ ನೋಡಿ, ನನಗೆ ಇದಾಗಿದ್ದು 95. 95. ಸೊ ವಿತ್ ಆಲ್ ಗಾಡ್ಸ್ ಗ್ರೇಸ್ ಐ ಆಮ್ ಲಿವಿಂಗ್ ಟು ದಿಸ್ ಡೇ ಥ್ಯಾಂಕ್ಸ್ ಟು ಅವರ್ ಡಾಕ್ಟರ್ಸ್. ಅದಕ್ಕೆ ಐ ಆಲ್ವೇಸ್ ಟೆಲ್ ದೆಮ್ ದೆರ್ ಇಸ್ ಒನ್ ಗಾಡ್ ದೇರ್ ಬಟ್ ಯು ಆರ್ ಆಲ್ ಏಂಜಲ್ಸ್. ಡಾಕ್ಟರ್ ಶ್ರೀನಾಥ್ ಸರ್, ಯು ಆರ್ ದ ಹೆಡ್ ಏಂಜಲ್ ಆ್ಯಂಡ್ ಆಲ್ ದ ಅದರ್ಸ್ ಆರ್ ಅಸಿಸ್ಟೆಂಟ್ ಏಂಜಲ್ಸ್ ಅಂತಲೇ ನಾನು ಅವರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ 95 I came to know about this, and that the only hospital we knew was, there were no other hospitals at that time. But I didn't want to go to because I had already seen the state of affairs in ಅಲ್ಲಿ ಯಾವ ಥರ ಪೇಷಂಟ್ಸ್ ಬರ್ತಾರೆ, ಥರದ ಕ್ಯಾನ್ಸರ್ಗಳಲ್ಲಿತ್ತು. ಅದು ನೋಡಿದ ತಕ್ಷಣವೇ ನನಗೆ ತುಂಬ ಐ ವಾಸ್ ವೆರಿ ಅಪ್ಸೆಟ್. ಅದಕ್ಕೆ ನಾನು ಏನು ಮಾಡಿದೆ, ಖಂಡಿತ ಆ ಹಾಸ್ಪಿಟಲಿಗೆ ನಾನು ತಿರ್ಗಾ ಹೋಗೋದಿಲ್ಲ, ಬೇರೆ ಯಾವುದಾದ್ರೂ ಒಂದು ಹಾಸ್ಪಿಟಲ್ ಇದ್ದರೆ ಹೇಳಿ ಅಂತ. ಆವಾಗ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಫ್ರೆಂಡ್ ಒಬ್ಬರು ಶೀ ಟೋಲ್ಡ್ ಒಂದು ಹಾಸ್ಪಿಟಲ್ ಇದೆ ಅಂತ, ಒಂದು ಹಾಸ್ಪಿಟಲ್ ಇದೆ. ಬಟ್ ನೋಬಡಿ ನ್ಯೂ ವಾಟ್, ಯಾರಿಗೂ ಅವ್ರಿಗೂ ಗೊತ್ತಿರಲಿಲ್ಲ ಪಾಪ, ನನ್ನ ಫ್ರೆಂಡಿಗೂ ಗೊತ್ತಿರಲಿಲ್ಲ. ಆಮೇಲೆ ಅವರು ಯಾರು ಕೇಳಿದ್ರು ಗೊತ್ತಿಲ್ಲ. ಅಲ್ಲೊಬ್ಬರು ಡಾಕ್ಟರ್ ಶ್ರೀನಾಥ್ ಅಂತಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅಂತ ಅವ್ರು ನನಗಂದರು. ಯಾರ ಹತ್ರ ಹೋಗಿ, ಯಾರು ಕೇಳಲಿ ಅಂತ ಐ ವಾಸ್ ಇನ್ 2 minds. ನೋ ಒನ್ ಯು, ಅಂಡ್ ದಟ್ ಟೈಮ್ ವಿ ಡಿಂಟ್ ಹ್ಯಾವ್ ಗೂಗಲ್ ಮಾಡಿಬಿಟ್ಟು ನೋಡೋಣ ಎಲ್ಲಿದೆ ಅಂತ, ಅವೆಲ್ಲ ಏನೂ ಇರಲಿಲ್ಲ ನಮ್ಮ ಹತ್ರ. ಏನು ಮಾಡೋದು ನಾವು, ಎಲ್ಲಿಗೆ ಹೋಗೋದು? ಬಟ್ ನೋಡಿ, ದೇವರು ನಮ್ಮ ಕಡೆ ಇದ್ದಾನೆ ಅಂತ ಹೇಳಲಿಕ್ಕೆ ನಾವು ಹಾಸ್ಪಿಟಲಿಂದ ಹೊರಗೆ ಬಂದ್ವಿ. ಹೊರಗೆ ಬಂದಿದ್ದ ತಕ್ಷಣವೇ ಐ ಜಸ್ಟ್ ಸಾ ಒಂದು ಆಟೋ ರಿಕ್ಷಾ, ಒಂದು ಆಟೋ ರಿಕ್ಷಾ ನಿಂತಿತ್ತು. ಅವನಿಗೆ ಸುಮ್ಮನೆ ಕೇಳಿದ್ವಿ ನಾವು, ಒಂದು ಹಾಸ್ಪಿಟಲ್ ಇದೆ ಗೊತ್ತಪ್ಪ? ಬನ್ನಿ ಮೇಡಮ್, ಕರ್ಕೊಂಡು ಹೋಗ್ತೀನಿ. ಎಲ್ಲೂ ಇರಲಿಲ್ಲ. ಮಲ್ಯದಿಂದ ಇಟ್ ವಾಸ್ ಜಸ್ಟ್ ರೌಂಡ್ ದ ಕಾರ್ನರ್. ಹಿಂಗೆ ಹೋಗ್ಬಿಟ್ಟು ನೀವೊಂದು ಟರ್ನ್ ಮಾಡಿದ್ರೆ ಚಿಕ್ಕ ಮನೆ ಥರ ಅಷ್ಟೇ, ಮನೆಯೇ ಅದು. ಇಟ್ ಹ್ಯಾಡ್ ಬೀನ್ ಕನ್ವರ್ಟೆಡ್ ಇನ್ ಟು ಅ ಹಾಸ್ಪಿಟಲ್.
ವಿ ವೆಂಟ್ ಇನ್ಸೈಡ್, ವಿ ರಿಜಿಸ್ಟರ್ಡ್ ಆರ್ ಸೆಲ್ಸ್. ಡಾಕ್ಟರ್ ಶ್ರೀನಾಥ್ ಅವರು ಯಾವಾಗ ನೋಡಿದ್ರೂ ಸಿಗಲ್ಲ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈಸ್ ವೆರಿ ಬ್ಯುಸಿ. ಬಟ್ ಆ ದಿವಸ ನಾವು ಹೋದಾಗ ಹಿ ವಾಸ್ ಫ್ರೀ. ಸೊ ವಿದಿನ್ ಅ ಮ್ಯಾಟರ್ ಆಫ್ ಮಿನಿಟ್ಸ್ ಅವ್ರು ನನ್ನನ್ನು ಎಲ್ಲ ಚಿಕಿತ್ಸೆ ಮಾಡಿದ್ರು, ನೋಡಿದ್ರು, ಎಲ್ಲ ಆಯಿತು, ಸ್ಕ್ಯಾನ್ ಆಯಿತು, ಎಕ್ಸ್ರೇ ಆಯಿತು, ಎಲ್ಲನೂ ಆಯಿತು. ಆ್ಯಂಡ್ ಐ ಹ್ಯಾಡ್ ಟು ವೇಟ್ ಫಾರ್ ಮೈ ರಿಪೋರ್ಟ್ಸ್ ದ ನೆಕ್ಸ್ಟ್ ಡೇ. ಐ ವಾಸ್ ಪ್ರೇಯಿಂಗ್, ಏನು ಇರೋದು ಬೇಡ ದೇವ್ರೆ, ಏನು ಇರೋದು ಬೇಡ ದೇವ್ರೆ. ಬಟ್ ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಡೇ ಬಂದಾಗ, ಇಲ್ಲ ಮೇಡಮ್ ಯು ಹ್ಯಾವ್ ಆ್ಯಂಡ್ ಇಟ್ಸ್ ಬೆಸ್ಟ್ ದಟ್ ವಿ ಆಪರೇಟ್ ಅಂತಲೇ ಅವ್ರು ಹೇಳಿದರು. ಸೊ ಅದು ದಟ್ ಫೀಲಿಂಗ್, ಐ ಮೀನ್ ಐ ಕಾಂಟ್ ಟೆಲ್ ಯು, ಇಟ್ ವಾಸ್ ದ ಎಂಡ್ ಆಫ್ ದ ರೋಡ್. ಮಕ್ಕಳಿದಾರಲ್ಲ, ಚಿಕ್ಕ ಮಕ್ಕಳಿದಾರಲ್ಲ, ಹೇಗಪ್ಪ ನಾನು ನನ್ನ ಜೀವನ ಮಾಡಲಿ? ಸಮಥಿಂಗ್ ಹ್ಯಾಪನ್ಸ್ ಟು ಮೀ. ಬಿಕಾಸ್ ಆ ಟೈಮಲ್ಲಿ ಕ್ಯಾನ್ಸರಿಗೆ ಏನೂ ಇಲ್ಲ. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಆಗೋಯ್ತು, ಇನ್ನು ಇವತ್ತಿರ್ತಾರೆ ನಾಳೆ ಹೋಗ್ತಾರೆ, ಆಮೇಲೆ ಆಯಿತು ಅವ್ರದ್ದು ಅಂತ. ಬಟ್ ನೋಬಡಿ ನ್ಯೂ ದಟ್ ದೆರ್ ಇಸ್ ಸೋ ಮಚ್ ಆಫ್ ಟ್ರೀಟ್ಮೆಂಟ್ ಅವೈಲೇಬಲ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ನನಗೂ ಆ ಥರ ಕ್ಯಾನ್ಸರ್ ಅಂದಿದ ತಕ್ಷಣ ಅವ್ರಿಗೂ ಅದೇ. ಆಮೇಲೆ ಎಲ್ಲ ಬಂದ್ವಿ, ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಇಲ್ಲ ಈ ಥರ ಮಾಡಬೇಕು ಅಂದರು. ಆವಾಗ ವಿ ವರ್ ಇನ್ 2 minds. ಆಪ್ರೇಷನ್ ಮಾಡಿಸ್ಬೇಕಾ, ಆಪ್ರೇಷನ್ ಬೇಡವಾ? ಮ್ಯಾಸ್ಟೆಕ್ಟಮಿ ಮಾಡಿಸ್ಬೇಕಾಗಿತ್ತು. ಅರ್ಥ ಆಯ್ತಾ? ಆ್ಯಂಡ್ ದಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಫುಲ್ ನಿಮ್ಮ ಬ್ರೆಸ್ಟನ್ನೇ ತೆಗೆದು ಬಿಡ್ತಾರೆ ಕಂಪ್ಲೀಟ್ಲಿ. ಇಟ್ ವಿಲ್ ಬಿ ರಿಮೂವ್ಡ್. ಇವಾಗೆಲ್ಲ ಪಾರ್ಷಿಯಲ್ ಎಲ್ಲ ಮಾಡ್ತಾರೆ, ಬೇರೆ ಥರ ಯಾವ ಸೆಕ್ಷನಲ್ಲಿ ಇದ್ದಿದೆಯೋ ಅದು ಮಾತ್ರ ತೆಗೆದು ಅದೆಲ್ಲ ಆ ಕಾಲದಲ್ಲಿ ತೆಗಿಯೋದೆ. ಸೊ ಅದನ್ನು ಫುಲ್ ತೆಗಿಯೋದು ಅಂತ ಗೊತ್ತಾದ ನಂತರ ಐ ಡಿಂಟ್ ನೋ. ಬಿಕಾಸ್ ದೆನ್ ಮೈ ಸಿಸ್ಟರ್, ಬ್ರದರ್, ದೆನ್ ಮೈ ಇನ್ಲಾಸ್ ಎಲ್ಲರೂ ಇರಿ ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ, ಯಾರ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ. ದಿ ವಾಸ್ ನೋಬಡಿ ಅವೈಲೇಬಲ್. ಆ ಕಾಲದಲ್ಲಿ ಅಷ್ಟೊಂದು ತಿಳುವಳಿಕೆ ಯಾರಿಗೂ ಇರಲಿಲ್ಲ. ಆ್ಯಂಡ್ ವೆರಿ ಗುಡ್ ಡಾಕ್ಟರ್. ನನಗೆ ಭಯ ಇತ್ತು. ಅಲ್ಲಿ ಹೋಗಿದ ತಕ್ಷಣ ದೃಶ್ಯ ನೋಡಿದ ತಕ್ಷಣವೇ ಅಲ್ಲಿ ಜನರದು ದೃಶ್ಯ, ನಮ್ಮ ಇವಾಗ ಶಂಕರ ಹಾಸ್ಪಿಟಲೇ ಆ ಥರ ದೃಶ್ಯಗಳು ನಮಗೆ ಕಾಣಲ್ಲ, ಬಟ್ ಅಲ್ಲಿ ಸುಮಾರು ಕಾಣಿಸ್ತಾ ಇತ್ತು. ಸೊ ಐ ವಾಸ್ ವೆರಿ ಸ್ಕೇರ್ಡ್. ತುಂಬ ನನಗೆ ಭಯ ಆಯಿತು. ದೇವ್ರ ಮೇಲೆ ನಂಬಿಕೆ, ನನಗೆ ಸ್ವಲ್ಪ ಅಲ್ಲ ದೇವ್ರ ಮೇಲೆ ನಂಬಿಕೆ ಇದೆ. ಬಟ್ ನನಗೆ ಅನ್ನಿಸಿ ಯಾಕೆ ದೇವರೇ ನನಗೆ ಬಂತು ಅಂತ. ಅದು ಎಲ್ರಿಗೂ ಬಂದೇ ಅನಿಸುತ್ತೆ. ನನಗೆ ಓಕೆ, ಲೆಟ್ ಅಸ್ ಫೇಸ್ ಇಟ್. ಮೈ ಹಸ್ಬೆಂಡ್ ಆಲ್ಸೋ ಲೆಟ್ ಅಸ್ ಫೇಸ್ ಇಟ್, ಲೆಟ್ ಅಸ್ ಫಾಲೋ ಡಾಕ್ಟರ್ಸ್ ಅಡ್ವೈಸ್. ಆಯಿತು, ನನಗೆ ಮ್ಯಾಸ್ಟೆಕ್ಟಮಿ ಮಾಡಿದ್ರು. ಆ್ಯಂಡ್ ದೆನ್ ಅದು ಆಯಿತು. ದೆನ್ ಐ ಹ್ಯಾಡ್ ಟು ಗೋ ಇನ್ ಫಾರ್ ಕೀಮೋಥೆರಪಿ, ಐ ಹ್ಯಾಡ್ ಟು ಗೋ ಇನ್ ಫಾರ್ radiation, and we had a very good team of doctors, very good team. Dr. Srinath, surgical oncologist, medical oncologist. Then we had Dr. Idru Avaga. He worked for a few years and then he left. He was the radiologist. Valle team. I mean, they were like family. ಇವಾಗ ನಾನು ನಿಮ್ಮ ಹತ್ರ ಕೂತ್ಕೊಂಡು ಯಾವ ಥರ ಮಾತಾಡ್ತಿದ್ದೀನೋ, ಯು ಕುಡ್ ಸ್ಪೀಕ್ ಟು ದ ಡಾಕ್ಟರ್ಸ್ ಲೈಕ್ ದಟ್. ಏನು ಬಚ್ಚಿಡೋದೇನಿಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಹೀಗೆ ಡಾಕ್ಟ್ರೇ ನಂಗೆ ಹಿಂಗೆ ಆಗ್ತಾ ಇದೆ ಹೇಳ್ಬೋದಾಗಿತ್ತು. ಯುವರ್ ಆಲ್ ಪ್ರಾಬ್ಲಮ್ಸ್ ಯು ಕುಡ್ ಟೆಲ್ ದೆಮ್ ಓಪನ್ಲಿ. ಏನು ನಿಮಗೆ ಸಮಸ್ಯೆ ಇದ್ರೂ ನೀವು ಹೇಳ್ಬೋದಾಗಿತ್ತು ಡಾಕ್ಟರಿಗೆ. ಅವರು ನಿಮಗೆ ಪರಿಹಾರ ಹುಡ್ಕೊಟ್ರು ತಕ್ಷಣ. ಆ್ಯಂಡ್ ದೇ ಹ್ಯಾಡ್ ಆನ್ ಇಯರ್ ಟು ಲಿಸನ್ ಟು ವಾಟ್ ವಿ ವರ್ ಟೆಲ್ಲಿಂಗ್ ದೆಮ್. ಕೇಳಿಸ್ಕೊಳ್ಳೋರು, ಏನೋ ಉಡಾಫೈ ಮಾಡೋದು ಆ ಥರ ಅಲ್ಲ. ಈವನ್ 1 hour ಇದ್ರೂ ಪರವಾಗಿಲ್ಲ, 1 ಗಂಟೆ ಸಮಯ ಕಾಲ ಕಳೆದ್ರೂ ಸಹ ಅವರು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಮಗೆ ಸಮಾಧಾನ ಆಗೋವರೆಗೂ ನಮಗೆ ಮಾತಾಡಿಸ್ತಾಯಿದ್ರು. ಇಂಥ ಒಳ್ಳೆ ಟೀಮ್ ಆಫ್ ಡಾಕ್ಟರ್ಸ್. ಐ ಆಲ್ವೇಸ್ ಪ್ರೇ ಫಾರ್ ದೆಮ್ ವೇರ್ ಎವರ್ ದೇ ಆರ್. ಎಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಿ. ಯಾಕಂದರೆ ಅವರಿಂದ ನಾವು ಗಾಡ್ ಹ್ಯಾಸ್ ಸೆಂಟ್ ದೆಮ್, ಕಳಿಸ್ತಾನಂತೆ ಒಂದು ಇದರಿಂದ ಸ್ವರ್ಗದಿಂದ ಒಂದು ಅಪ್ಸರೇನೆ, ಏಂಜಲ್ ಥರ. ದೇ ಆರ್ ಆಲ್ ಏಂಜಲ್ಸ್, ಗಾಡ್ ಹ್ಯಾಸ್ ಸೆಂಟ್ ದೆಮ್. ಅದಕ್ಕೆ ಯಾವಾಗಲೂ ನಾನು ಡಾಕ್ಟರ್ ಶ್ರೀನಾಥಗೆ ಹೇಳ್ತಾ ಇರ್ತೀನಿ, ನೀವು ಹೆಡ್ ಸರ್, ಬಾಕಿಯವ್ರು ನಿಮ್ಮ ಅಸಿಸ್ಟೆಂಟ್ಸು ಏಂಜಲ್ಸು ನಮಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ. Family supported. The best person who supported me is my husband.
ಇವತ್ತೂ ಎಷ್ಟು ವರ್ಷ ಆಗಿರ್ಬೋದು, 95 ಇವಾಗ ನಿಯರ್ಲಿ 28-29 ಇಯರ್ಸ್ ಆಗಿದೆ. ದೆರ್ ಇಸ್ ನಾಟ್ ಅ ಸಿಂಗಲ್ ಡೇ ವೆನ್ ಮೈ ಹಸ್ಬೆಂಡ್ ಹ್ಯಾಸ್ ನಾಟ್ ಕಮ್ ವಿತ್ ಮೀ ಟು ದ ಹಾಸ್ಪಿಟಲ್. ಇವತ್ತುವರೆಗೂ, ನಿನ್ನೆನೂ ಸಹ ಬೋನಿದು ಇದು ಇಂಜೆಕ್ಷನ್ ತೊಗೋಬೇಕಾಗಿತ್ತು, ಹಿ ವಾಸ್ ವಿತ್ ಮೀ. ಅಲ್ಲಿ ಡೇ ಕೇರಲ್ಲ ನಿದ್ದೆ. ಅವ್ರು ಹೋದರೆ ಕೇಳ್ತಾರೆ, ಅಸ್ಮಾ ಮೇಡಮ್ ಎಲ್ಲಿ ಸರ್ ಅಂತ. ಇಲ್ಲ, ಅವ್ರು ಇನ್ನೂ ಬರ್ತಾ ಇದ್ದಾರೆ. ನಾನು ಹೋದರೆ ಸರ್ರಲ್ಲಿದ್ದಾರೆ, ಕಾಡಲ್ವಲ್ಲ. ವಿ ನೋ ಆಲ್ ದ ಸ್ಟಾಫ್, ದ ಡಾಕ್ಟರ್ಸ್ ದೇ ಸ್ಟಾಫ್. ಆ ಕಾಲದಿಂದನೂ ಸುಮಾರು ಜನ ಇದ್ದರು. ರಮಾ ಮೇಡಮ್ ಅವರೆಲ್ಲ ಆ ಕಾಲದಿಂದನೂ ಇದ್ದಾರೆ. ಸೊ ವಿ ನೋ ದೆಮ್ ವೆರಿ ವೆಲ್. ಸೊ ಆ ಥರ. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್, ಲೀವಿಂಗ್ ಮೈ ಹಸ್ಬೆಂಡ್, ಮೈ ಮದರ್ ಆ್ಯಂಡ್ ಫಾದರ್, ಅವ್ರು ನೋಡಿ, ಅವರು ವಯಸ್ಸಾದವರಿದ್ದರು. ಬಟ್ ನೋಡಿ, ನನ್ನ ಅದೃಷ್ಟ ನೋಡಿ, ನಾನು ಅವ್ರನ್ನ ನೋಡ್ಕೋಬೇಕಾಗಿತ್ತೆ ಹೊತ್ತು ಅವ್ರು ನನ್ನನ್ನು ನೋಡಿಕೊಂಡ್ರು. ಅವ್ರೇನು ಮಾಡಿದ್ರು, ಅವ್ರ ಮನೇನೇ ಶಿಫ್ಟ್ ಮಾಡಿಬಿಟ್ರು, ನಮ್ಮ ಮನೆ ಪಕ್ಕದಲ್ಲಿ ಬಂದುಬಿಟ್ರು. ದೇ ಟುಕ್ ಅ ರೆಂಟೆಡ್ ಹೌಸ್ ನೆಕ್ಸ್ಟ್ ಟು ಅವರ್ ಹೌಸ್. ಅವ್ರ ಮನೇನ ಬಿಟ್ಟು, ಆವಾಗಲೇ ನನ್ನ ತಂಗಿಗೂ ತಮ್ಮನಿಗೆಲ್ಲ ಮದುವೆ ಆಗಿತ್ತು, ಅವ್ರವ್ರ ಜೀವನಗಳಿತ್ತು. ಬಟ್ ಅವರೆಲ್ಲರೂ ಸಹ ಪ್ರತಿ ಸಲ ನಮಗೆ ಸಪೋರ್ಟ್ ಕೊಡೋ, ಹಾಸ್ಪಿಟ್ಲಿಗೆ ಹೋಗೋದು ಬರೋದು, ಇದ್ದಾಗ ಕೀಮೋ ಇದ್ದಾಗ ಎಲ್ಲ ಸಪೋರ್ಟ್ ಮಾಡೋರು. ಅಮ್ಮ ಅಪ್ಪ ಮಕ್ಕಳನ್ನ ನೋಡಬೇಕು, ನಮ್ಮ ಇದನ್ನು ಅಡುಗೆ ಮಾಡಬೇಕು, ನಮ್ಮಮ್ಮ ಮಾಡೋರು, ನೋಡ್ಕೊಳ್ಳೋರು. ಮಕ್ಕಳು ಸ್ಕೂಲಿಗೆ ಹೋಗಬೇಕು. ಆವಾಗ ಮೈ ಸನ್ ಆ್ಯಂಡ್ ಬೋತ್ ಮೈ ಸನ್ಸ್ ವೆ ವೆರಿ ಸ್ಮಾಲ್. ಅವ್ರಿಗೆ ದೊಡ್ಡವನಿಗೆ ಅರ್ಥ ಆಗ್ತಾ ಇತ್ತು ಕ್ಯಾನ್ಸರ್ ಅಂದರೆ ಏನು ಅಂತ. ಅವನಾಗಲೇ 8th ಸ್ಟ್ಯಾಂಡರ್ಡಲ್ಲಿ ಇದ್ದ. ಆ ಚಿಕ್ಕವನಿಗೆ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ. ಅವ್ನಿಗೆ ಅನ್ನಿಸ್ತಾ ಇತ್ತು ಏನೋ ಇದೆ ಅಂತ. ಬಟ್ ವಾಟ್ ಇಟ್ ವಾಸ್ ಹೀ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್. ಪ್ಲಸ್ ದೇ ಯೂಸ್ ಟು ಗೋ ಟು ಸ್ಕೂಲ್. ಫೋರ್ ಸ್ಕೂಲಲ್ಲಿ ಓದಿದ್ರು. ದೇ ಯೂಸ್ ಟು ಗೋ ಟು ಸ್ಕೂಲ್ ಆ್ಯಂಡ್ ಮೈ ಮದರ್ ಹ್ಯಾಡ್ ಟು ಲುಕ್ ಆಫ್ಟರ್ ದೆಮ್. ಪ್ಲಸ್ ಶಿ ಹ್ಯಾಡ್ ಟು ಲುಕ್ ಆಫ್ಟರ್ ಮೀ ಆಲ್ಸೋ. ಸೊ ಅಷ್ಟು ಇದನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ, ಸಪೋರ್ಟನ್ನು ಅವ್ರು ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ಪ್ಲಸ್ ನನ್ನ ತಂಗಿ, ಅವ್ರ ಯಜಮಾನರು, ಪ್ಲಸ್ ನನ್ನ ತಮ್ಮ, ಅವನ ಹೆಂಡತಿ, ಮತ್ತು ಬಾಕಿಯವರು ಮೈ ಇನ್ಲಾಸ್ ಆಲ್ಸೋ ಬರೋರು. ಪ್ರತಿ ದಿವಸ ಯಾರಾದರೂ ಬಂದು ಜೊತೇಲಿ ಕೂತ್ಕೊಂಡು ಮಾತಾಡಿ, ಫೈನಾನ್ಷಿಯಲ್ ಏನಾದರೂ ಕನ್ಸ್ಟ್ರೆಂಟ್ ಇದ್ದರೆ ಹೇಳಿ. ಇರುತ್ತಲ್ಲಪ್ಪ ಕ್ಯಾನ್ಸರ್ ಅಂತ ಹೇಳಿದ್ರೆ ಎವ್ರಿಬಡಿ. ಆ್ಯಂಡ್ ದೋಸ್ ಡೇಸ್ ವಿ ಹ್ಯಾಡ್ ನಾಟ್ ಮೇಡ್ ಎನಿ ಇನ್ಶೂರೆನ್ಸು ಮಾಡಿಸಿರಲಿಲ್ಲ. ನಮಗೆ ಅದು ಹೊಳಿತಾ ಇರಲಿಲ್ಲ, ಇನ್ಶೂರೆನ್ಸ್ ಒಂದು ಮಾಡ್ಕೊಂಡು ಇಟ್ಕೊಳ್ಳೋಣ ಅದು ಇದು ಅಂತ. ಆಫ್ಟರ್ ಐ ಕೇಮ್ ಟು ನೋ ದಟ್ ಐ ಆಮ್ ಅ ಪೇಷಂಟ್, ಆವಾಗ ಮಾಡ್ಸೋಕ್ಕೆ ಹೋದರೆ ಯಾರೂ ಮಾಡಲ್ಲ. ಓಕೆ, ಸೊ ಆ ತರಹ ಆಯಿತು. ಬಟ್ ಎಲ್ಲರೂ ಸಹಾಯ ಮಾಡಿದ್ರು. ಇನ್ ಸ್ಕೂಲ್ ಆವಾಗ ಐ ವಾಸ್ ವರ್ಕಿಂಗ್ ಇನ್ ಸ್ಕೂಲ್. ಸಪೋರ್ಟ್ ಅಂದರೆ ಸ್ಕೂಲಲ್ಲಿ ನಮ್ಮ ಟೀಚರ್ಸು, ನಮ್ಮ ಕೊಲೀಗ್ಸು, ನಮ್ಮ ಹೆಡ್ ಮಿಸ್ಟ್ರೆಸ್ಸು ಬಹಳ ಇದು ಮಾಡಿದ್ರು. ಹೋಲ್ ಡೇ ನನಗೆ ಒಂದು 5-6 ಪೀರಿಯಡ್ ಇದ್ದರೆ ಟೀಚಿಂಗ್ ಪೀರಿಯಡು, ನಂಗೆ ಬರೀ 3 ಪೀರಿಯಡ್ ಕಳಿಸೋರು. ಬಾಕಿ ಪೀರಿಯಡ್ಸ್ ಎಲ್ಲ ನನಗೆ, ಇಲ್ಲ ನೀನು ಸುಮ್ಮನೆ ಕೂತಿರು, ಕ್ಲಾಸಲ್ಲಿ ಹೋಗಿ ಸುಮ್ಮನೆ ಕೂತಿರು. ಮಕ್ಕಳು ನಾನೇನು ಹೇಳ್ತೀನಿ ನಿಮಗೆ, ಜೆಮ್ಸ್ ಯುನೋ, ಅವರೇ ನಾ ಹೇಳ್ತೀನಲ್ಲ, ದೇವ್ರು ಕಳಿಸಿರೋ ಮಕ್ಕಳಪ್ಪ ನಿಜವಾಗ್ಲೂ. ಬಿಕಾಸ್ ಅವರು, ಮೇಡಮ್ ನೀವು ಹತ್ತಾ ಇದ್ದೀರಾ, ನಿಮ್ಮ ಕೈಲಾಗಲ್ಲ, ನಾನು ನಿಮ್ಮ ಬ್ಯಾಗನ್ನ 2nd 3rd ಫ್ಲೋರ್ ಹೋಗಬೇಕಾಗಿತ್ತು. ಅವ್ರ ಮಕ್ಕಳು, ನಾನು ಬ್ಯಾಗನ್ನ ಹಿಡ್ಕೊಂಡು ಹೋಗ್ತೀನಿ, ನೀವು ಯಾಕೆ ಇದು ಮಾಡ್ತೀರಾ, ನಾವು ತಗೊಂಡು ಹೋಗ್ತೀವಿ, ನೀವು ಇದು ಮಾಡಬೇಡಿ, ಕೂತ್ಕೊಳ್ಳಿ ಆರಾಮಾಗಿ. ಬೋರ್ಡ್ ಮೇಲೆ ಅವರೇ ಬರೆಯೋರು, ಬೋರ್ಡ್ ಮೇಲೆ ಅವರೇ ಬೋರ್ಡನ್ನು ಅಳಿಸೋರು. ಮೇಡಮ್ ಬೇಡ, ನಿಮಗೆ ಇದು ಬಂದಾಗ ಡಸ್ಟ್ ಎಲರ್ಜಿ ಏನಾದರೂ ಆಗುತ್ತೆ ಮೇಡಮ್, ಬೇಡ ಮೇಡಮ್ ನೀವು ಮಾಡಬೇಡಿ, ನಾವೇ ಬರಿತೀವಿ, ನೀವು ಹೇಳಿ ಏನು ಬರಿಬೇಕು, ನಾವೆಲ್ಲ ಬರೆದಿರ್ತೀವಿ, ಕ್ವೈಟಾಗಿರ್ತೀವಿ. ಅಷ್ಟು ಇದನ್ನು ಕೊಡೋರು ಯಾರು ಇರ್ತಾರೆ ಹೇಳಿ. ನಮ್ಮವ್ರಂದರೆ ನಮ್ಮವ್ರು ಕೊಡ್ತಾರೆ. ಬಟ್ ಚಿಲ್ಡ್ರನ್, ಸ್ಟೂಡೆಂಟ್ಸ್, ಇವನ್ ಟು ದಿಸ್ ಡೇ ವೆನ್ ವಿ ಹ್ಯಾವ್ ಅನ್ ಅಲ್ಯುಮ್ನಿ ಇನ್ ಆ ಸ್ಕೂಲ್ ಆ್ಯಂಡ್ ಐ ಗೋ ದೇರ್, ಅಲ್ಲಿ ಬರ್ತಾ ಮೇಡಮ್ ಚೆನ್ನಾಗಿದ್ದೀರಾ ಮೇಡಮ್, ಆರೋಗ್ಯವಾಗಿದ್ದೀರಾ ಮೇಡಮ್, ಎಷ್ಟು ಇದಾಗಿ ಕೇಳ್ತಾರೆ. ತುಂಬ ಚೆನ್ನಾಗಿದ್ದಾರೆ ಮಕ್ಕಳು. ದೇ ಆಲ್ ಕಮ್ ಅಪ್ ಇನ್ ದೇರ್ ಲೈಫ್ ಬೈ ಗಾಡ್ಸ್ ಗ್ರೇಸ್. ಅಷ್ಟು ನನಗೆ ಅವರು ಸಪೋರ್ಟ್ ಮಾಡಿದ್ದಾರೆ, ಮಕ್ಕಳನ್ನು ಸಹ. ದಟ್ ಈಸ್ ದ ರೀಸನ್ ವೈ ಐ ಹ್ಯಾವ್ ಬೀನ್ ಏಬಲ್ ಟು ಕಂಟಿನ್ಯೂ ನನ್ನ ಜರ್ನಿ ಅಲ್ಲಿ. ಇದೆಲ್ಲ ಬಿಟ್ಬಿಟ್ಟು ನೋಡಿ, ಒಂದು ಅಡ್ವಾಂಟೇಜ್ ಆಫ್ ಬೀಯಿಂಗ್ ಅ ಟೀಚರ್ ಏನು ಅಂತ ಹೇಳಿದ್ರೆ, ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇರಲಿ, ಸ್ಕೂಲಿಗೆ ಹೊರಟೋಗಿ ಆ ಮಕ್ಕಳ ಮುಂದೆ ನೀವಿದ್ದಾಗ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲನೂ ಸಹ ನೀವು ಮರೆತು ಬಿಡ್ತೀರ. ಸೊ ದಟ್ ಈಸ್ ದ ಮೇನ್ ಇದು. ಅದು ದಟ್ ವಾಸ್ ಗಾಡ್ಸ್ ಗಿಫ್ಟ್ ಟು ಮೀ. ದೇವರು ನನಗೆ ಈ ಇದನ್ನು ಕೊಟ್ಟರೂ ಸಹ ಅವನು ಅದರ ಜೊತೆಯಲ್ಲಿ ಹಿ ಹ್ಯಾಸ್ ಗಿವನ್ ಮೀ ಸೋ ಮೆನಿ ಅದರ್ ಗಿಫ್ಟ್ಸ್. ಗಿಫ್ಟ್ ಆಫ್ ಅ ಗುಡ್ ಹಸ್ಬೆಂಡ್, ಗಿಫ್ಟ್ ಆಫ್ ಅ ಗುಡ್ ಫ್ಯಾಮಿಲಿ,
gift of good children, gift of good students, gift of good colleagues. ಅಷ್ಟೆಲ್ಲನೂ ದೇವರು ನಮಗೆ ಕೊಟ್ಟಿದ್ದಾರೆ. ಸೊ ರಿಯಲಿ ಐ ಕಾಂಟ್ ಟೆಲ್ ಯು ಐ ಹ್ಯಾವ್ ಟು ಥ್ಯಾಂಕ್ ಗಾಡ್. ದೇವರು ನನಗೆಷ್ಟು ಮಾಡಿದ್ದೀರಾ ದೇವರೇ ಅಂದರೆ, ದಿಸ್ ಇಸ್ ನಥಿಂಗ್. ಇಟ್ ಈಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್ ನಾವು ಅಲ್ವಾ. ಕ್ಯಾನ್ಸರ್ ಅಂತ ಹೇಳಿದ್ರೆ ಇವಾಗ ಕೆಮ್ಮು ಜ್ವರ ಬಂದಂಗಿರುತ್ತಷ್ಟೆ. ಇವಾಗ ಎಲ್ಲನೂ ಇದಾಗಿದೆ ಸರ್. ಡಾಕ್ಟರ್ ಶ್ರೀನಾಥ್, ಐ ಕಾಂಟ್ ಥ್ಯಾಂಕ್ ಇನಫ್. Because see, these doctors, they are with the times. Different trends ಬರ್ತಾ ಇರುತ್ತೆ. Not the same medicine what I was taking in 95, I'll have to be taking in 2020 or 15. There are changes because science has advanced so much, isn't it? So, and the new treatments are available. Bari ondukkene. See, later on what happened, if I have to take, new things have come out, like Pal-Base has come now. I can take Pal-Base. So doctors will just tell you, see, you need not go in for again chemotherapy. You can go in for an oral chemotherapy. So they'll inform you. They'll tell you. That is important. ಆಯಿತು ಬಿಡಿ, ಖಾಸಿ ಜ್ವರ ಏನಿದು, ಕಮಾನ್ ಇದೇ ತಗೊಳ್ಳಿ, ಡೋಲೋ 650 ಅಂತ ಹೇಳೋದಿಲ್ಲ. ಯು ಹ್ಯಾವ್ ಟು ಟೇಕ್ ದಿಸ್ ಮೆಡಿಸಿನ್ ಫಾರ್ ದಿಸ್ ಪರ್ಪಸ್. ಅದೆಲ್ಲರೂ ಸಹ ಹೇಳ್ತಾರೆ. ನೌ ದ ಅಡ್ವಾನ್ಸ್ಮೆಂಟ್ ಇಸ್ ದೇರ್, ಸೊ ವಿ ವೋಂಟ್ ಗಿವ್ ಯು ದಿಸ್. This is a better option. Why did I take the bone cutting? I was taking boson. Now they said no boson. There is little improvement in that medicine. And it won't give you any pain. You have to be there only for an hour in daycare. It is even better. So I took that injection. So they are all with the times. So namage ಏನು ಇದಾಗಿದೆ, ವಾಟ್ ಈಸ್ ರೀಸೆಂಟ್ ಏನೇನೋ ಬಂದಿದೆಯೋ ಇನ್ ದ ಮೆಡಿಕಲ್ ಫೀಲ್ಡ್, ಇನ್ ಕ್ಯಾನ್ಸರ್ ಫೀಲ್ಡಲ್ಲಿ ಏನೇನು ಟ್ರೀಟ್ಮೆಂಟ್ ಇದೆಯೋ ಅದನ್ನು ನಮಗೆಲ್ಲನೂ ಅವ್ರು ಸಹ ಹೇಳ್ಕೊಡ್ತಾರೆ. ವಿ ಕ್ಯಾನ್ ಆಪ್ಟ್ ಅಂದರೆ ಬೆಸ್ಟ್ ಆಪ್ಷನ್ ಅವರೇ ನಮಗೆ ಹೇಳ್ತಾರೆ. ಇದು ತಗೊಳ್ಳಿ, ಇದರಿಂದ ಈ ಥರ ಆಗುತ್ತೆ, ಈ ಥರ ಇರುತ್ತೆ, ಎವ್ರಿಥಿಂಗ್ ದೇ ವಿಲ್ ಟೆಲ್ ಯು. ಸೊ ಅದಕ್ಕೆ ಲಾಟ್ ಆಫ್ ಫೇತ್ in our doctors, and I don't go anywhere. I go to our Shankara. Don't go anywhere. The many people have told me alternate medicines. ಅದನ್ನು ತಗೊಳ್ಳಿ, ಅಲ್ಲೆಲ್ಲೋ ಒಂದು ಇದನ್ನ ಕೊಡ್ತಾರೆ ನಿಮಗೆ, ಒಂದು ಜ್ಯೂಸ್ ಕೊಡ್ತಾರೆ, ಯು ವಿಲ್ ಬಿ ಬೆಟರ್, ಆರ್ ದೇರ್ ಇಸ್ ಸಮ್ ಅದರ್ ಹೋಮಿಯೋಪೆಥಿಕ್ ಮೆಡಿಸಿನ್, ಆಯುರ್ವೇದಿಕ್ ಮೆಡಿಸಿನ್. ಎಸ್ ಎಲ್ರಿಗೂ ನಮ್ಮಮ್ಮ ಹೇಳೋರು, ತಲೆ ಒಂದು ಮಣದ ಮೇ ಬಿ ಅಬೌಟ್ 10 tons of if your head is ಇದನ್ನು ಅಲ್ಲಾಡಿಸೋದು ಬೆಟರ್ ದ್ಯಾನ್ ನಿಮ್ಮ ನಾಲಿಗೆ ಬಿಚ್ಚಬೇಡಿ, ತಲೆ ಅಲ್ಲಾಡಿಸಿ. ಸೊ ಯಾರು ನಿಮಗೆ ಏನು ಹೇಳಿದ್ರು ಎಸ್ ಅಂತ ತಲೆ ಆಡಿಸಿ. ಆದರೆ ಮಾಡಬೇಕಾಗಿರೋದು ನೀವೇನು, ಸಬ್ಕಿ ಸುನ್ ಅಪ್ನಿ ಕರ್, ಎಲ್ಲರ ಮಾತನ್ನು ಕೇಳಿ, ಆದರೆ ಮಾಡಬೇಕಾಗಿರೋದು ನೀವು ಮಾಡಿ. ಲಿಸನ್ ಟು ಡಾಕ್ಟರ್ಸ್ ಅಡ್ವೈಸ್ ಅಂತ. ಆ ಟೈಮಲ್ಲಿ ನೀವು ಹೆಂಗೆ ನಿಮ್ಮ ರೆಗ್ಯುಲರ್ ಆಕ್ಟಿವಿಟೀಸ್ನ ನೀವು ಹೆಂಗೆ ನೋಡ್ಕೊಂಡ್ರಿ, ಅಥವಾ ನೀವು ಆ ಟ್ರೀಟ್ಮೆಂಟ್ ಆಪರೇಟ್ ಮಾಡಬೇಕು ಅಂತ ಹೇಳಿದ್ರು? ಹೌದು, ಶ್ರೀನಾಥ್ ಸರ್ ಹೇಳಿದ್ರು ಯು ಹ್ಯಾವ್ ಟು ಕೋಆಪರೇಟ್. ಹಾಂ, ಆ ಟೈಮ್ ನಿಮ್ಮ ಜರ್ನಿ ಟ್ರೀಟ್ಮೆಂಟಿಗೆ ನೋಡಿ, ಐ ಹ್ಯಾಡ್ ಟು ಗೋ ಇನ್ ಫಾರ್ ಕೀಮೋಥೆರಪಿ. ಫಸ್ಟ್ ಇದನ್ನು ಇಟ್ ವಾಸ್ ರಿಮೂವ್ಡ್. ಅದನ್ನು ತುಂಬ ನನಗೆ ಬೇಸರ ಆಯಿತು, ಬಿಕಾಸ್ ಇಟ್ ಈಸ್ ಅ ಸೈನ್ ಆಫ್ ಫೆಮಿನಿಟಿ ಅಲ್ವಾ. ಅದನ್ನೇ ತೆಗೆದು ಹಾಕ್ಬಿಟ್ರೆ ಏನಿದೆ ನಿಮ್ಮಲ್ಲಿ ಆ್ಯಕ್ಚುಲಿ. ಬಟ್ ಸಿನ್ಸ್ ಐ ಹ್ಯಾಡ್ ಆಲ್ರೆಡಿ ಗಿವನ್ ಬರ್ತ್ ಟು 2 children ಆ್ಯಂಡ್ ಅದು ಬರ್ತಿಂಗ್ ಇದನ್ನು ಮುಗಿದು ಹೋಗಿತ್ತು, ಇಟ್ ವಾಸ್ ಆಲ್ ರೈಟ್. ಪ್ಲಸ್ ಮೈ ಫ್ಯಾಮಿಲಿ ಲೈಫ್, ಅದಕ್ಕೂ ಏನು ತೊಂದರೆ ಬರುತ್ತೋ ಅದೆಲ್ಲ ನನಗೆ ಮನಸ್ಸಲ್ಲಿ ಹೋಗ್ತಾ ಇತ್ತು. ಬಟ್ ಐ ಡಿಂಟ್ ಫೀಲ್ ಏನೋ ಇದೆ ಬಿಡಿ. Whenever I used to have a bath or change of clothes or something like that, I used to feel, I'm not like other women now. Something is not there in my body. Something is not there. But as days passed by, I felt we have to live with it. ನಾವಿನಿದು ಸುಮ್ಮನೆ ಇದು ಮಾಡೋ ಹಂಗಿಲ್ಲ. And there was a matron
in BIO. Then she told me that there is a prosthesis ಇರುತ್ತೆ, ಅದನ್ನು you can use and it will be in the shape of your breast only, no problem. I was scared to go to school without anything because ಹೈಸ್ಕೂಲ್ ಮಕ್ಕಳಿಗೆ ನಾ ಪಾಠ ಹೇಳ್ಕೊಡ್ತಾ ಇದ್ದೆ. ಹೈಸ್ಕೂಲ್ ಮಕ್ಕಳು ಎಷ್ಟು ಚುರುಕಾಗಿರ್ತಾರಂದರೆ ದೇ ಸಿ ಎವ್ರಿಥಿಂಗ್. ಟೀಚರ್ ಏನು ಇವತ್ತು ಸೀರೆ ಉಟ್ಕೊಂಡಿದ್ದಾರೆ, ಬ್ಲೌಸ್ ಯಾವ ಥರ ಇದೆ ಅವರದು, ಹೇರ್ ಸ್ಟೈಲ್ ಯಾವ ಥರ ಇದೆ, ಎಲ್ಲ ನೋಡ್ತಾರೆ ಅವರು. ವೆನ್ ಐ ಹ್ಯಾಡ್ ಟು ಗೋ ವಿದೌಟ್ ಎನಿಥಿಂಗ್ ಆ್ಯಂಡ್ ಮುಖ ಎಲ್ಲ ಒಂಥರ ಮಾಡ್ಕೊಂಡು ಹೋದಾಗ ಆ ಮಕ್ಕಳು ನನಗೆ ನೋಡಿ ಏನು ಅನ್ಕೋತಾರಪ್ಪ ಅದನ್ನು ಜಾಸ್ತಿ ಇತ್ತು. ಬಿಕಾಸ್ ದೇ ಆರ್ ವೆರಿ ಒಬ್ಸರ್ವೆಂಟ್. ಮಕ್ಕಳು ದೇ ಆರ್ ವೆರಿ ಒಬ್ಸರ್ವೆಂಟ್. ನಾವು ಅನ್ಕೋಬೋದು ಅಯ್ಯೋ ಏನು ಮಕ್ಕಳಿಗೆ ಏನು ಗೊತ್ತಾಗತ್ತೆ, ಮಕ್ಕಳಿಗೆ ಗೊತ್ತಾಗುವಷ್ಟು ನಮ್ಮ ದೊಡ್ಡವ್ರಿಗೆ ಏನೂ ಗೊತ್ತಾಗಲ್ಲ, ಅಷ್ಟು ಮಕ್ಕಳಿಗೆ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಅವರು. ದೆನ್ ಐ ಆಪ್ಟೆಡ್ ಫಾರ್ ದ ಪ್ರಾಸ್ಥೀಸಿಸ್. ನನಗೆ ಗೊತ್ತಿರಲಿಲ್ಲ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಪ್ರಾಸ್ಥೀಸಿಸ್, ಬ್ರೆಸ್ಟ್ ಪ್ರಾಸ್ಥೀಸಿಸ್ ಇರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಆ ಮೇಟ್ರನ್ನು ಶಿ ಇಂಟ್ರೊಡ್ಯೂಸ್ಡ್ ಮೀ ಟು ದಿಸ್. ನಂತರ ಏನಾಯಿತು ಅಂತ ಹೇಳಿದ್ರೆ ಇಟ್ ವಾಸ್ ಸೋ ಡಿಫಿಕಲ್ಟ್ ಟು ಫಿಕ್ಸ್ ದ ಪ್ರಾಸ್ಥೀಸಿಸ್. ಹೇಗೆ ಒಂದು ಇದು ಇಟ್ಕೊಡೋ ವೆನ್ ಯು ಆರ್ ಟ್ರಾವ್ಲಿಂಗ್, ಬಸ್ಸಲ್ಲಿ ಟ್ರಾವೆಲ್ ಮಾಡೋ ಬಂದುಬಿಟ್ರೆ ಹೊರಗಡೆ ಏನು ಮಾಡೋದು? ಸೊ ದೋಸ್ ವೇರ್ ದ ಪ್ರಾಬ್ಲಮ್ಸ್ ವಿ ಫೇಸ್ಡ್. Then Dr. Srinath asked me to attend one seminar or workshop ಇಲ್ಲೇ ನಮ್ಮ ಟಾಟಾ ಆಡಿಟೋರಿಯಂ ಇದೆ, ಟಾಟಾ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಇಲ್ಲಿ, ಅದರಲ್ಲಿ ಒಂದು ಸೆಮಿನಾರು, ಒಂದು ವರ್ಕ್ಶಾಪ್ ಥರ 3 ಡೇ ನೀನು ಅಪ್ಲೈ ಮಾಡಿಬಿಟ್ಟು ಬಾ, ಲೀವ್ ಅಪ್ಲೈ ಮಾಡಿಬಿಟ್ಟು ಬಾ, ಯು ಅಟೆಂಡ್ ದಿಸ್ ಅಂತ ನನಗೆ ಅವರೇ ಇದು ಮಾಡಿದ್ರು. ದೆನ್ ಐ ಅಟೆಂಡೆಡ್ that and then they showed us how you have to put that and all that. ಎಲ್ಲಿ ಸಿಗತ್ತೆ ಇದು ಎಲ್ಲ ಅಂತಾನು ನನಗೆ ಅವ್ರು ಹೇಳಿದರು. ಮೆಡ್ರಾಸಲ್ಲಿ ಯು ಆರ್ ಗೆಟಿಂಗ್ ಆಲ್ ದೋಸ್ ಟೈಪ್ ಆಫ್ ಬ್ರಾಸ್ ಫಾರ್ ದ ಲೇಡೀಸ್. ಆರಾಮಾಗಿ ಅದರಲ್ಲಿ ಒಳಗಡೆ ಪಾಕೆಟ್ ಥರ ಇರುತ್ತೆ, ಇನ್ಸರ್ಟ್ ಮಾಡ್ಕೊಂಡು ನೀವು ಹಾಕೊಂಡು ಹೋದರೆ ಆರಾಮಾಗಿರುತ್ತೆ, ಯಾರಿಗೂ ಏನೂ ಗೊತ್ತಾಗಲ್ಲ. ದೆನ್ ಐ ಟುಕ್ ಮೈ ಸನ್ ಟು ಮೆಡ್ರಾಸ್ and there Naidu Hall anta ide ondu, I don't know, I have forgotten the place now, but on whichever that one big road there's one Naidu Hall and there they make, ಬೆಳಗ್ಗೆ ನೀವು ಆರ್ಡ್ರ್ ಕೊಟ್ಟರೆ ಸಾಯಂಕಾಲ ಅಷ್ಟೊತ್ತಿಗೆ ನಿಮಗೆ ಮಾಡಿ ಎಲ್ಲ ಮಾಡಿಕೊಡ್ತಾರೆ. ಸೊ ಅದನ್ನು ತಗೊಂಡು ಬಂದು ಇಟ್ ವಾಸ್ ನಥಿಂಗ್, ಜಸ್ಟ್ ಸ್ಟಿಚ್ಚು, ಬಟ್ಟೆ ಹಾಕೋದು ಸ್ಟಿಚ್ಚು, ಅದು ನಮಗೆ ಗೊತ್ತಿರಲಿಲ್ವಲ್ಲ. ಆಮೇಲೆ ಇಲ್ಲಿ ಬಂದ ನಂತರ ಗೊತ್ತಾಯಿತು ನಾವೇ ಮಾಡ್ಕೋಬೋದು ಇದು ಅಂಥೇಳಿ, ಇದನ್ನು ನಾವೇ ಮಾಡ್ತೀವಿ. ರೇಡಿಯೇಷನ್ ತಗೊಂಡಿರ್ತಾರೆ ಹೆಂಗಿತ್ತು ಮೇಡಮ್, ನಿಮ್ಮ ಬಾಡಿ ಹೆಂಗೆ ಸಪೋರ್ಟ್? ಸರ್ ನಾ ಕೀಮೋಥೆರಪಿನೇ ಪ್ರಾಬ್ಲಮ್. Radiation was no problem at all. You just had to go and lie down on the table and those rays used to just fall on that affected part. ಅಷ್ಟೇ, ಒಂದು ಹಾರ್ಡ್ಲಿ 10 ಮಿನಿಟ್ಸು ಇಲ್ಲ, ಸುಮ್ಮನೆ ಹೋಗಿ ಅಲ್ಲಿ ಕೂತ್ಕೊಳ್ಳೋದು ಆಗ್ತಾ ಇದ್ದಿದ್ದು ಬರೀ ಒಂದು 3-4 ಮಿನಿಟ್ಸ್ ಅಷ್ಟೇ. ಬಟ್ ಕೀಮೋ ಯು ಡೋಂಟ್ ಆಸ್ಕ್ ಎಟ್ ಆಲ್, ದ ಹೋಲ್ ಡೇ ವಿ ಹ್ಯಾಡ್ ಟು ಬಿ. ಅದೇ ಹೇಳಿದ್ದೀನಿ, ಡಾಕ್ಟರ್ಸ್ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ನಾನು ಒಂದ್ಸಲಿ ಕೀಮೋಗೆ ಹೊರಟೋಗಿದ್ದೀನಿ, ನೋಡಿದ್ರೆ ಅಲ್ಲಿ ವಾರ್ಡೇ ಇಲ್ಲ, ಶಂಕರ ಇರಲಿಲ್ವಲ್ಲ, BIOನಲ್ಲಿ ವಾರ್ಡೇ ಇಲ್ಲ. ಅಲ್ಲಿ ನನಗೆ ಎಲ್ಲಿ ಅವ್ರು ಇದು ಮಾಡ್ತಾರೆ ನೋಡಿ, ರಿಕವರಿ ರೂಮಲ್ಲಿ ನನಗೆ ಇದು ಮಾಡಿದ್ರು, ಕೀಮೋ ಮಾಡಿದ್ರು. ನೋಡಿ ಎಷ್ಟು ಗ್ರೇಟ್ ಪೀಪಲ್. ಅಯ್ಯೋ ಯು ಕೆನಾಟ್ ಗೋ ಬ್ಯಾಕ್ ಮಾ, ವಿಲ್ ಅಡ್ಜಸ್ಟ್ ಯು ಸಮ್ವೇರ್ ಅಂತೇಳಿ ರಿಕವರಿ ರೂಮಲ್ಲಿ ಅವ್ರು ನನಗೆ ಜಾಗ ಕೊಟ್ಟರು. ಅಲ್ಲಿ ನನ್ನದು ಇದೆ. ಕೀಮೋನು ಹೇಳಲೇಬೇಡಿ ಸರ್, ನೀವು ನಾಸಿಯಾ ಫಸ್ಟ್ ತಗೊಳ್ಳೋವಾಗ ಯುಲ್ ಫೀಲ್ ಟಯರ್ಡ್, ಯುಲ್ ಗೋ ಆಫ್ ಟು ಸ್ಲೀಪ್, ಎಲ್ಲ ಸರಿ ಇದೆ. ನೆಕ್ಸ್ಟ್ ಡೇ ಸ್ಟಾರ್ಟ್ ಆಗಿಂದ ವಾಮಿಟಿಂಗ್, ಯು ಮೇ ಹ್ಯಾವ್ ಲೂಸ್ ಮೋಷನ್ಸ್ ಆಲ್ಸೋ, ತಲೆ ಚಕ್ಕರು. ಆಮೇಲೆ ಆಫ್ಟರ್ ಅ ಫ್ಯೂ ಸೈಕಲ್ಸ್ ಆಫ್ ಕೀಮೋ ಯು ವಿಲ್ ಸ್ಟಾರ್ಟ್ ಲೂಸಿಂಗ್ ಯುವರ್ ಹೇರ್. ಸೊ ನೋಡಿ, ನನಗೆ ಸ್ಕೂಲಿಗೆ ಹೋಗಬೇಕು, ಕೂದಲಿಲ್ಲ, ಮಕ್ಕಳು ಅದು ನೋಡ್ತಾರೆ, ಅಯ್ಯೋ ಚೆನ್ನಾಗಿತ್ತು ಕೂದಲು, ಉದ್ದ ಜಡೆ ಚೆನ್ನಾಗಿತ್ತು ಕೂದಲು, ಏನಪ್ಪ ಮೇಡಮ್ಗೆ ಇದಿಲ್ವಲ್ಲ, ಶಿ ಈಸ್ ಟೈಯಿಂಗ್ ಅ ಸ್ಕಾರ್ಫ್ ಆ್ಯಂಡ್ ಕಮಿಂಗ್. ಆ ಮಕ್ಕಳಿಗೆ ಅದು ಬೇಸರ ಆಗ್ತಾಯಿತ್ತು. ಬಟ್ ಅವ್ರು ತುಂಬ ಸಪೋರ್ಟ್ ಮಾಡೋರು ನನಗೆ, ಮಕ್ಕಳು. ನೋಡಿ, ಈ ಹೈಸ್ಕೂಲ್ ಮಕ್ಕಳು, ಚಿಕ್ಕ ಮಕ್ಕಳಿದ್ರೆ ಅಷ್ಟು ಇದಾಗಲ್ಲ, ಹೈಸ್ಕೂಲ್ ಮಕ್ಕಳು ಎಲ್ಲ ನೋಡ್ತಾರೆ ನೋಡಿ. ಅದರಿಂದ ಐ ಲಾಸ್ಟ್ ಮೈ ಹೇರ್, ಬಟ್ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲಿಂದ ನೀವು ಕೀಮೋ ಎಲ್ಲ ಮುಗಿದ ನಂತರ ಚೆನ್ನಾಗಿ ಗ್ರೋ ಆಗುತ್ತೆ ಹೇರು.
ನಾನು ಅದೇನೇ ಸುಮಾರು ಜನಕ್ಕೆ ಹೇಳಿದ್ದೀನಿ, ಅಯ್ಯೋ ಹೆದರ್ಬಿಡ್ರಿ, ಕೂದಲು ಹೋಗುತ್ತೆ ಬರುತ್ತೆ, ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ, ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗತ್ತೆ ನೋಡಿ, ನಿಮ್ಮ ಕೂದಲು ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ. ನನಗೆ ಇದೇ ಇರಲಿಲ್ಲ, ಗ್ರೇ ಹೇರೇ ಇರಲಿಲ್ಲ ನೋಡಿ, ಇವಾಗಲೂ ಗ್ರೇ ಹೇರ್ ಇಲ್ಲ, ಆ ಕಾಲ ಗ್ರೇ ಹೇರೇ ಇಲ್ಲ, ಇವನ್ ಆಫ್ಟರ್ ಲೂಸಿಂಗ್ ಸೋ ಮಚ್ ಗ್ರೇ ಹೇರೇ ಇಲ್ಲ. ದಟ್ ಈಸ್ ನಂದಿದು, ಅದು ಏನು ಮಾಡೋಕ್ಕಾಗುತ್ತೆ. ಸೊ ನನಗೆ ಇಷ್ಟ. ಸುಮಾರು ಜನ ಮೈ ಫ್ರೆಂಡ್ಸ್ ಓನ್ಲಿ ಹೂ ಹ್ಯಾವ್ ಅಂಡರ್ಗಾನ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಅವರೇ ಸುಮಾರು ಜನ ದೇ ಹ್ಯಾವ್ ಲಾಸ್ ದೇರ್ ಹೇರ್. ಅಯ್ಯೋ ಬಿಡಿಮಾ, ಕೂದಲಿಗೆ ಯಾಕೆ ಅಷ್ಟಿದು ಒದ್ದಾಡ್ತೀರಾ, ವಿಗ್ಸು ಇದೆ ಇವಾಗೆಲ್ಲ, ವಿಗ್ ಹಾಕೋಬೋದು, ಡೋಂಟ್ ವರಿ ಅಬೌಟ್ ದಟ್, ಇಟ್ ಗ್ರೋ ಆ್ಯಂಡ್ ಗ್ರೋ ಆ್ಯಂಡ್ ಗ್ರೋ, ಡೋಂಟ್ ವರಿ ಅಂತಲೇ ಅವ್ರಿಗೆ ಹೇಳಿದ್ ನಾನು. ಅದು ವಾಮಿಟಿಂಗ್, ಡೈರಿಯಾ ಅದೆಲ್ಲ ಇರುತ್ತೆ, ತಿನ್ನೋಕ್ಕಾಗಲ್ಲ, ಏನು ತಿನ್ನೋಕ್ಕಾಗಲ್ಲ. ಆವಾಗ ವಿ ವಿಲ್ ಲೂಸ್ ಅವರ್ ಇದು ವೇಟ್ ಕಡಿಮೆ ಆಗುತ್ತೆ ನ್ಯಾಚುರಲಿ ಅಲ್ವಾ. ಏನು ತಿನ್ನೋಕ್ಕಾಗಲ್ಲ, ಇಷ್ಟ ಆಗುತ್ತೆ, ತಿನ್ನಬೇಕು ಅಂತ ಇಷ್ಟ ಆಗುತ್ತೆ, ಬಟ್ ಯು ಕ್ಯಾನ್ ನಾಟ್ ಈಟ್ ಬಿಕಾಸ್ ಬಾಯೆಲ್ಲ ಒಂಥರ ಆಗಿರುತ್ತೆ. ಹುಣ್ಣೀರ ಆಗಿರಲ್ಲ, ಬಟ್ ಕಹಿ, ದೆರ್ ಇಸ್ ನೋ ಟೇಸ್ಟ್, ನಾಲ್ಗೆಲ್ಲಿ ಟೇಸ್ಟೇ ಇಲ್ವಲ್ಲ, ಆ ಥರ ಆಗಿಬಿಟ್ಟಿರುತ್ತೆ. ಬಟ್ ಆಪರೇಷನ್ನಲ್ಲೂ ಏನು ಅಷ್ಟಿದಿಲ್ಲ. ಆಪ್ರೇಷನ್ ಆಯಿತು, ಇದೆಲ್ಲ ಕೊಟ್ಟರು, ರೇಡಿಯೇಷನ್ ಅಲ್ಲೇ ಕೊಡಬೇಕಾಗಿತ್ತು, ಸೊ ನೋ ಪ್ರಾಬ್ಲಮ್. ಕೀಮೋನೇ ಸ್ವಲ್ಪ ಇಟ್ಸ್ ಗಿವ್ಸ್ ಅ ಲಾಟ್ ಆಫ್, ಕೀಮೋಯಿಂದಾನೇ ಸ್ವಲ್ಪ ಭಯ ಆಗುತ್ತೆ ಜಾಸ್ತಿ ಕೀಮೋ ಅಂದರೆ. ನೀವು ಎಮೋಷನಲಿ ಏನು ಬ್ರೇಕ್ ಆಗಲಿಲ್ವಾ ಆ ಕೀಮೋ ತಗೋಬೇಕಲ್ಲ, ಇವಾಗ ನೀವು ಹೇಳಿದ್ರೆ ಮೆಂಟಲಿ? ಹಾಂ ಇಲ್ಲ ಇವರೇ, ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ನನಗೇನು ಅನ್ನಿಸ್ತಾ ಇರಲಿಲ್ಲ, ತಗೋಬೇಕು. ನಮ್ಮಲ್ಲಿ ನಮ್ಮಮ್ಮ ಹೇಳೋರು ಒಂದು ಗಾದೆ ಇದೆ ಅಂತ, ವಕ್ಲಿ ಮೆ ಸಿರ್ದಿ ಎತ್ತೋ ಮುಸ್ಲಾಂಕ ಕ್ಯಾ ಡರ್ ಅಂತ. ಅಂದರೆ ಇವು ಇದಿರುತ್ತಲ್ಲ, ಒನಕೆ ಇದು ಇದಿರುತ್ತಲ್ಲ ನಿಮ್ಮ ಹತ್ರ, ಅದರಲ್ಲಿ ನೀವು ಏನಾದರೂ ಹಾಕ್ಬಿಟ್ಟಿರ್ತೀರ, ಅಲ್ಲಿ ನೀವು ಎಷ್ಟು ಪೌಂಡ್ ಮಾಡಿದ್ರು ಅದಕ್ಕೆ ಏನಾಗುತ್ತೆ, ಆಗಲೇ ನೀವು ಅಲ್ಲಿ ಹಾಕ್ಬಿಟ್ಟಿದ್ದೀರಾ, ಅದಕ್ಕೆ ಲೆಟಸ್ ಗೋ ಅಂತ. ಬಟ್ ಕೀಮೋನಲ್ಲಿ ನನಗೆ ಆಯಿತು ಆಗುತ್ತೆ, ನೆಕ್ಸ್ಟ್ ಮಂತ್ ತಿರ್ಗಾ ಸೈಕಲ್ಸ್ ಅಲ್ವಾ, ನೆಕ್ಸ್ಟ್ ಮಂತ್ ತಿರ್ಗಾ ಹೋಗಬೇಕು ಅಂದಾಗ ಆವಾಗ ನಂಗೆ ಒಂಚೂರು ಭಯ ಆಗೋದು, ತಿರ್ಗಾ ಹೋಗ್ಬೇಕಲ್ಲಪ್ಪ, ತಿರ್ಗಾ ಅದು ಇದಾಗುತ್ತೆ. ಬಟ್ ಅದಾಗಿದ ತಕ್ಷಣವೇ ಆಫ್ಟರ್ ವೀಕ್ ಆಲ್ಸೋ ಐ ಯೂಸ್ ಟು ಗೋ ಬ್ಯಾಕ್ ಟು ವರ್ಕ್. ಹೋಗ್ಬಿಡ್ತಾಯಿದ್ದೆ ಸ್ಕೂಲಿಗೆ. ಹೋಗಿದ ತಕ್ಷಣವೇ ಅಲ್ಲಿ ಕ್ಲಾಸು ಅದೇ ಹೇಳಿದ್ನಲ್ಲ, ನಮ್ಮ ಟೀಚರ್ಸ್ ಎಲ್ಲ ತುಂಬ ಇದ್ದಿದ್ರು, ಒಂದು ಸ್ವಲ್ಪ ಒನ್ ವೀಕ್ವರೆಗೂ ಅವರು ಒಂದೊಂದು ಸ್ವಲ್ಪ ನನಗೆ ಕಡಿಮೆ ಕ್ಲಾಸಸ್ ಕೊಡೋರು. ಆಮೇಲಿಂದ ನನ್ನ ರೊಟೀನಿಂದ ನಾನು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಇಮೋಷನಲ್ ಆಗ್ತಾಯಿತ್ತು ನೋಡಿ, ರಾತ್ರಿ ಹೊತ್ತು ಕಷ್ಟ ಆಗೋದು. ದ ಹೋಲ್ ಡೇ ಸ್ಕೂಲಲ್ಲಿ ಇರ್ತಾಯಿದ್ದೆ, ಮಕ್ಕಳ ಜೊತೇಲಿ ಇರ್ತಾಯಿದ್ದೆ, ನನ್ನ ಮಕ್ಕಳ ಜೊತೇಲಿ ಇರ್ತಾಯಿದ್ದೆ, ಟೈಮ್ ಯೂಸ್ ಟು ಪಾಸ್. ರಾತ್ರಿ ಬಹಳ ಕಷ್ಟ. ರಾತ್ರಿ ಯೋಚನೆ, ಏನಾಗುತ್ತೋ ನಮ್ಮ ಮಕ್ಕಳ ಚಿಕ್ಕವರಿನ್ನು, ಇನ್ನು ಆ ಮಕ್ಕಳಿನ್ನೂ ಓದಬೇಕು, ಮುಂದೆ ಬರಬೇಕು, ಏನು ಮಾಡಲಪ್ಪ ನಾನು ಏನು ಅಂತ. ಆಮೇಲೆ ಸಡನ್ಲಿ ವಾಟ್ ಐ ಯೂಸ್ ಟು ಡೂ, ಐ ಯೂಸ್ ಟು ಸ್ಟಾಪ್ ಥಿಂಕಿಂಗ್. ಆಮೇಲೆ ನಾನು ಅಂದ್ಕೊಳ್ತದೆ, ನಾಳೆ ಫಸ್ಟ್ ಪೀರಿಯಡ್ ಏನು ಪಾಠ ಮಾಡೋದು ಮಕ್ಕಳಿಗೆ, ಸೆಕೆಂಡ್ ಪೀರಿಯಡ್ ಏನು ಪಾಠ ಮಾಡೋದು ಮಕ್ಕಳಿಗೆ, ಆ ಯೋಚನೆಗೆ ನಾನು ಹೊರಟೋಗ್ತಾ ಇದ್ದೆ, ಚೇಂಜ್ ಮಾಡ್ಕೊಂಡು ಬಿಡ್ತಾ ಇದ್ದೆ. ಆವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಹಾಗೆ ನಿದ್ದೆ ಬಂದುಬಿಡ್ತಾ ಇತ್ತು, ಈ ಯೋಚನೆ ಜಾಸ್ತಿ ಇಡಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಡಾಕ್ಟರ್ಸ್, ಐ ಹ್ಯಾವ್ ನಾಟ್ ಗಾನ್ ಟು ಎನಿ ಹಾಸ್ಪಿಟಲ್ ಎಕ್ಸೆಪ್ಟ್ ಶಂಕರ. ಯಾಕಾದರೂ ಒಂದು ಡಿಸೀಸ್ ಇದ್ದೇ ಇದೆ, ಬಟ್ ದಟ್ ಡಸಂಟ್ ಮೀನ್ ದಟ್ ಯು ಆರ್ ಗೋಯಿಂಗ್ ಟು ಡೈ. ಆಯಿತು, ನಾಳೆ ಇವತ್ತು ಬಂತು ಡಿಸೀಸ್, ನಾಳೆ ಡೈ ಮಾಡ್ತೀವಿ, ಇಲ್ಲ. ಮೆಡಿಕಲ್ ಸೈನ್ಸ್ ಹ್ಯಾಸ್ ಅಡ್ವಾನ್ಸ್ಡ್. ಆ ಯೋಚನೆನೇ ಬಿಟ್ಬಿಡಿ, ಪಾಸಿಟಿವ್ ಆಗಿ ತಗೊಳ್ಳಿ. ಆ್ಯಂಡ್ ಬರೀ ಈ ಕಾಯಿಲೆದಲ್ಲೇ ನಾವು ಹೋಗ್ತೀವಿ ಅಂತಿಲ್ವಲ್ಲ. ನೀವು ಬೇಡ ನಾನು ಆಯುರ್ವೇದಿಕ್ ತಗೊಳ್ತೀನಿ, ಹೋಮಿಯೋಪತಿ ಯಾರೋ ಹೇಳಿದ್ದಾರೆ ನನಗೆ ಅದರಲ್ಲಿ ವಾಸಿ ಆಗತ್ತಂತೆ, ಅದಕ್ಕೆಲ್ಲ ಹೋಗಬಾರದು.